ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಶುಕ್ರವಾರದ ವಿಡಿಯೋ. ಈಗ ನಿನ್ನೆ ಶುಕ್ರವಾರ ಅಲ್ಲ ಫ್ರೆಂಡ್ಸ್, ಇದು ಲಾಸ್ಟ್ ಶುಕ್ರವಾರದ ವಿಡಿಯೋ. ಸಾರಿ, ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬೆಂಗಳೂರು ಹೋಗಿದ್ದರಿಂದ ಆ ವಿಡಿಯೋಗಳನ್ನ ನಾನು ಮುಂಚೆನೇ ಅಪ್ಲೋಡ್ ಮಾಡಿದೆ. ಇದನ್ನು ನಾನು ಮಾಡೋಕ್ಕಾಗಿರಲಿಲ್ಲ. ಧನುರ್ಮಾಸ ಏನು ಆಚರಣೆ ಮಾಡಿದೆ ನೋಡಿ ಫ್ರೆಂಡ್ಸ್, ಆವತ್ತಿನ ವಿಡಿಯೋ ಇದು. ಸೊ ಬೆಳಗ್ಗೆನೇ ನಾನು ಧನುರ್ಮಾಸ ಮುಗಿಸಿ ದೇವಸ್ಥಾನಕ್ಕೆಲ್ಲ ಹೋಗಿ, ಬೋಳ್ರಾಮೇಶ್ವರ ದೇವಸ್ಥಾನ ಹೋಗಿ ಪೂಜೆ ಎಲ್ಲ ಮುಗಿಸಿದ ನಂತರ ಈಗ ಮನೆ ಕಡೆ ಹೋಗ್ತಾಯಿದ್ದೀವಿ. 7 ಗಂಟೆ ಆಗಿದೆ. ಆನ್ ದ ವೇಯಲ್ಲಿ ಇದು ಡಿಸ್ಟ್ರಿಕ್ಟ್ ಫೀಲ್ಡ್, ಅದನ್ನು ಕೂಡ ಸ್ವಲ್ಪ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಫ್ರೆಂಡ್ಸ್, ಎಷ್ಟು ಜನ ವಾಕ್ ಮಾಡ್ತಾರೆ, ಜಾಗ್ ಮಾಡ್ತಾರೆ, ಮಕ್ಕಳೆಲ್ಲರೂ ಎಕ್ಸಸೈಸ್ ಮಾಡ್ತಾಯಿರ್ತಾರೆ. ತುಂಬಾ ಖುಷಿ ಆಯಿತು ಅದನ್ನೆಲ್ಲ ನೋಡಿ ನನಗೆ. ನಾನು ಇಷ್ಟೊಂದು ಜನ ಬೆಳಗ್ಗೆನೇ ಇಲ್ಲೆಲ್ಲ ಓಡಾಡ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ಇವಾಗಲೇ ಗೊತ್ತಾಗ್ತಾ ಇರೋದು. ಇದು ಜಿಲ್ಲಾ ಪೊಲೀಸ್ ಕಚೇರಿ. ಹಾಗೆ ಈ 2 ಎತ್ತಿನ ಗಾಡಿ ನೋಡಿ ಎಷ್ಟು ಚೆನ್ನಾಗಿದೆ. ಇದು IB ಅಂದ್ಕೊತೀನಿ, ಐ ಥಿಂಕ್ ಇದು. ಹಾಗೆ ಫ್ರೆಂಡ್ಸ್, ಇಲ್ಲಿ ನೋಡಿ, ಇದು ನಗರಸಭೆ. ಸೊ ಮರ ಗಿಡಗಳಂತೂ ಸಖತ್ತಾಗಿ ಬೆಳೆಸಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಬೆಳಗ್ಗೆನೇ ತುಂಬ ಜನ ರಸ್ತೆಯಲ್ಲಿ ವಾಕ್ ಮಾಡ್ತಾ ಇರ್ತಾರೆ. ಖಾಲಿಯಾಗಿರುವ ರೋಡು ತುಂಬ ಚೆನ್ನಾಗಿದೆ. ಹಾಗೆ ಈ ಕಾಂಪೌಂಡ್ ಮೇಲೆ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಏನೇನು ಸ್ಪೆಷಾಲಿಟಿ ಅಂದರೆ ವಿಶೇಷತೆ ಏನೇನಿದೆ ಅದನ್ನೆಲ್ಲ ಪಿಕ್ಚರ್ಗಳ ರೂಪದಲ್ಲಿ ಇಲ್ಲಿ ಬರೆದಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಅದು ಅಲ್ಲಿ ಹೋಗಾದ್ಮೇಲೆ ಆಜಾದ್ ಪಾರ್ಕ್ ಕಡೆಯಿಂದ ಈಗ ಸೀದಾ ಮನೆ ಕಡೆ ಹೋಗ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಫ್ರೆಂಡ್ಸ್, ಶುಕ್ರವಾರ ಬೆಳಗ್ಗೆನೇ ದೇವಸ್ಥಾನ ಪೂಜೆ ಎಲ್ಲದೂ ಆಯಿತು. ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಮತ್ತು ಹಾಗಲಕಾಯಿ ಇತ್ತು, ಹಾಗಲಕಾಯಿ ಪಲ್ಯ ಕೂಡ ಮಾಡ್ತಾಯಿದ್ದೀನಿ. ಸೊ ವಿಡಿಯೋನ ನೋಡಿ ಫ್ರೆಂಡ್ಸ್. ಆ್ಯಸ್ ಯೂಶುವಲ್ ನಾವೊಂದು ಬಾಣಲೆ ಇಟ್ಕೊಂಡು ರವೆ ಹುರ್ಕೊತಾ ಇದ್ದೀನಿ, ಸ್ವಲ್ಪ ಆಯಿಲ್ ಹಾಕ್ಕೊಂಡು. ನಾನಿವತ್ತು ಉಪ್ಪಿಟ್ಟು ಮಾಡ್ತಾ ಇರೋದು ಇದು ಬನ್ಸಿ ರವೆ ಅಲ್ಲ, ಮಾಮೂಲಿ ಮೀಡಿಯಮ್ ರವೆ ಬರುತ್ತೆ ನೋಡಿ, ಸಣ್ಣದು. ಆ ರವೆಯಲ್ಲಿ ಮಾಡ್ತಾಯಿದ್ದೀನಿ ನಾನು. ಸೊ ಚೆನ್ನಾಗಿ ಫ್ರೈ ಆಗಬೇಕು. ಉಪ್ಪಿಟ್ಟು ಚೆನ್ನಾಗಿ ಬರಬೇಕಂದ್ರೆ ರವೆ ಚೆನ್ನಾಗಿ ಫ್ರೈ ಆಗಬೇಕು. ರವೆ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಫ್ರೈ ಆದ ನಂತರ ಈಗ ನಾನು ಅದೇ ಬಾಣಲಿಯಲ್ಲಿ ಉಪ್ಪಿಟ್ಟು ಮಾಡ್ತೀನಿ. ಫ್ರೆಂಡ್ಸ್, ಮೊದಲೇದಾಗಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ನಾನು ಇಲ್ಲಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊತೀನಿ. ಫ್ರೆಂಡ್ಸ್, ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕ್ಕೊತೀನಿ. ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊತೀನಿ. ಸೊ ಕಡಲೆಬೇಳೆ ಸಾಸಿವೆ ಚೆನ್ನಾಗಿ ಫ್ರೈ ಆಗಲಿ. ಫ್ರೆಂಡ್ಸ್, ಏನು ಅಂದರೆ ಇವತ್ತು ನಾನು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ ಉಪ್ಪಿಟ್ಟು, ಹಾಗಾಗಿ ತೋರಿಸ್ತಾ ಇದ್ದೀನಿ. ಉಪ್ಪಿಟ್ಟು ಮಾಮೂಲಿ ಎಲ್ಲರೂ ಯಾವ ರೀತಿ ಮಾಡ್ತಾರೆ ಅದೇ ಥರನೇ, ಬಟ್ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡ್ತಾ ಇರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಸಿರು ಮೆಣಸಿಕಾಯಿ ಒಂದು 4-5 ಹಾಕಿದ್ದೀನಿ ಹಸಿರು ಮೆಣಸಿಕಾಯಿ. ಹಾಗೆ ಸ್ವಲ್ಪ ಕರಿಬೇವು, ಹಾಗೆಯೇ ಈರುಳ್ಳಿನ 2 ಹಾಕಿದ್ದೀನಿ. ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು. ಸೊ ಈರುಳ್ಳಿ ಕೂಡ ಫ್ರೈ ಆಯ್ತು. ಈಗ ಅದಾದ ನಂತರ ವೆಜಿಟೇಬಲ್ಸ್ ಏನು, ನಾನು ಬಟಾಣಿ ಇತ್ತು, ಬಟಾಣಿ ಹಾಕಿದ್ದೀನಿ. ಕ್ಯಾರೆಟ್ ಹಾಕಿದ್ದೀನಿ. ಕ್ಯಾರೆಟ್ ಸಣ್ಣದಾಗಿ ಹೆಚ್ಕೊಂಡು ಬಟಾಣಿನೂ ಸಹ ಹಾಕಿದ್ದೀನಿ. ಹಸಿ ಬಟಾಣಿ ಹಾಕಿದರೆ ಚೆನ್ನಾಗಿರುತ್ತೆ. ಈಗ ಕ್ಯಾರೆಟು ಮತ್ತು ಬಟಾಣಿ ಎರಡನ್ನೂ ಫ್ರೈ ಮಾಡ್ಕೊತಿದ್ದೀನಿ. ನೀವು ಬೇಕಂದರೆ ಇದಕ್ಕೆ ಬೀನ್ಸ್ ಸೇರಿಸ್ಕೊಳ್ಳಿ. ಬೀನ್ಸ್ ಇಲ್ಲ, ಬೀನ್ಸ್ ಇಲ್ದಿರೋದ್ರಿಂದ ನಾನು ಬರೀ ಕ್ಯಾರೆಟು ಮತ್ತು ಹಸಿ ಬಟಾಣಿ ಹಾಕಿದ್ದೀನಿ. ಸೊ ಹೆಚ್ಚು ವೆಜಿಟೇಬಲ್ಸ್ ಹಾಕಿದಷ್ಟು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಹಾಗಾಗಿ ನಾನು ಯಥೇಚ್ಛವಾಗಿ ಕ್ಯಾರೆಟನ್ನು ಬಳಸ್ತೀನಿ. ಚೆನ್ನಾಗಿ ಫ್ರೈ ಆಯಿತು. ಫ್ರೈ ಆದ ನಂತರ ಸ್ವಲ್ಪ ಇದಕ್ಕೆ ನಾನು ಸಾಲ್ಟ್ ಹಾಕ್ತೀನಿ. ಸಾಲ್ಟ್ ಹಾಕಿದರೆ ಸ್ವಲ್ಪ ಬೇಗ ಬೇಯುತ್ತೆ. ಹಾಗಾಗಿ ಸ್ವಲ್ಪ ತರಕಾರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಹೊತ್ತು ಈಗ ನಾನು ಮುಚ್ಚಿಟ್ಟು ಬೇಯಿಸ್ತೀನಿ. ಸ್ವಲ್ಪ ವೆಜಿಟೇಬಲ್ಸ್ ಚೆನ್ನಾಗಿ ಬೇಯಲಿ ಅಂತೇಳ್ಬಿಟ್ಟು ಮುಚ್ಚಿಟ್ಬಿಟ್ಟು ಬೇಯಿಸ್ತೀನಿ. ಅರ್ಧ ಬೆಂದ್ರೂ ತೊಂದರೆ ಇಲ್ಲ, ತಿನ್ಬೋದು. ಆದರೂ ಸ್ವಲ್ಪ ಬೇಯಲಿ ಅಂತ ಅಷ್ಟೇ. ನಾನು ಒಂದು 2 ಮಿನಿಟ್ಸ್ ಮುಚ್ಚಿಟ್ಟಿದ್ದೆ. ಸೊ ನೋಡ್ತಾ ಇದ್ದೀರಲ್ಲ, ಆಲ್ಮೋಸ್ಟ್ ಒಂದು 75% ಬೆಂದಿದೆ.
ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಕ್ಯಾಪ್ಸಿಕಮ್ನ ಒಂದು ಅರ್ಧ ಭಾಗದಷ್ಟು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಂದರಲ್ಲಿ ಅರ್ಧ ಭಾಗದಷ್ಟು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಹಾಕಿದರೆ. ಕೆಲವರಿಗೆ ಕ್ಯಾಪ್ಸಿಕಮ್ ಫ್ಲೇವರ್ ಇಷ್ಟ ಆಗಲ್ಲ, ಅಂಥವ್ರು ಇದನ್ನು ಸ್ಕಿಪ್ ಮಾಡ್ಬೋದು. ನನಗೆ ಕ್ಯಾಪ್ಸಿಕಮ್ ಅಂದರೆ ಇಷ್ಟ, ಹಾಗಾಗಿ ಅದನ್ನೇ ಹಾಕ್ತಾಯಿದ್ದೀನಿ. ಸೊ ಇದು ಬೇಯ್ತಾ ಇರಲಿ ಅಷ್ಟರಲ್ಲಿ ಸಾಂಬಾರು ಕೂಡ ರೆಡಿಯಾಗಿದೆ ನೋಡಿ. ಅವರೆಕಾಳು ಎಲ್ಲದನ್ನು ಹಾಕಿದ್ದೆ, ಅದನ್ನು ನಾನೀಗ ಕುದಿಸ್ತಾ ಇದ್ದೀನಿ. ಸೊ ವೆಜಿಟೇಬಲ್ಸ್ ಎಲ್ಲ ಆಲ್ಮೋಸ್ಟ್ ಫ್ರೈ ಆಯಿತು. ಕ್ಯಾಪ್ಸಿಕಮ್ ಫಸ್ಟೇ ಹಾಕಿದರೆ ಚೆನ್ನಾಗಿ ಬೇಯುತ್ತೆ, ಹಾಗಾಗಿ ನಾನು ಸ್ವಲ್ಪ ಲಾಸ್ಟಲ್ಲಿ ಹಾಕ್ತೀನಿ. ಟೊಮೆಟೊ ಹಾಕೋದಕ್ಕಿಂತ ಮುಂಚೆ ಕ್ಯಾಪ್ಸಿಕಮ್ ಹಾಕ್ತೀನಿ ಅಷ್ಟೇ ನಾನು. ಈಗ ನಾನು ಟೊಮೆಟೊ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಇಲ್ಲಿ ನಾನು ಚಿಕ್ಕದು ತೊಗೊಂಡಿದ್ದೆ ಎರಡನ್ನ, ಆ 2 ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಕೂಡ ಬೇಜಾರಿಲ್ಲದೆ ಉಪ್ಪಿಟ್ಟು ತಿಂತಾರೆ. ನಮ್ಮ ಮಾಮೂಲಿ ಪ್ಲೈನ್ ಉಪ್ಪಿಟ್ಟು ಮಾಡಿದ್ರೆ ಮಕ್ಳಿಗೂ ಇಷ್ಟ ಆಗಲ್ಲ. ಈ ರೀತಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಬೇಕಿದ್ರೆ ನೀವು ಮೊಟ್ಟೆ ಹಾಕ್ಬಿಟ್ಟು ಮಾಡಿದ್ರೂ ಸಹ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ, ಮಕ್ಳಿಗೆ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಈಗ ನಾನು ರವೆನ ಎಷ್ಟು ತೊಗೊಂಡಿದ್ದೆ ಅದರ 2ರಷ್ಟು ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ರವೆನ 1.5 ಗ್ಲಾಸಷ್ಟು ನಾನು ತೊಗೊಂಡಿದ್ದೆ. ನಾನೀಗ 3 ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಕುದೀಲಿ. ಇದು ಕುದಿಯೋ ಅಷ್ಟರಲ್ಲಿ ಈಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ರುಚಿಗೆ. ಉಪ್ಪು ಹಾಕ್ಬಿಟ್ಟು ಇದು ಕುದಿಯೋ ಅಷ್ಟರಲ್ಲಿ ನಾನು ಹಾಗಲಕಾಯಿ ಪಲ್ಯನೂ ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಹಾಗಲಕಾಯಿ ಪಲ್ಯ 1-2 ಸಲ ತೋರಿಸಿರೋದ್ರಿಂದ ನಾನು ರೆಸಿಪಿನ ತೋರಿಸ್ತಾ ಇಲ್ಲ, ಹಾಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹಾಗಲಕಾಯಿ ಪಲ್ಯಕ್ಕೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಕೊಂಬಿಟ್ಟು 1-2-3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೋತಾ ಇದ್ದೀನಿ. ತುಂಬ ಜಾಸ್ತಿ ಆಯಿಲೇನು ಬೇಕಾಗಲ್ಲ, 1-2-2.5 ಟೇಬಲ್ ಸ್ಪೂನಷ್ಟು ಹಾಕಿದರೆ ಸಾಕು. ಸ್ವಲ್ಪ ಸಾಸಿವೆ ಹಾಕಿದ್ದೀನಿ, ಹಾಗೆ ಈರುಳ್ಳಿ, ಕರಿಬೇವು ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು ಅದು. ಅಷ್ಟರಲ್ಲಿ ನೋಡ್ಬೋದು ಈ ಉಪ್ಪಿಟ್ಟಿದ್ದು ಏನು ಹಾಕಿದ್ದೆ ಅದು ಕೂಡ ಕುದೀತಾ ಬಂತು. ಅದು ಹಾಕಿದ ನಂತರ ನಾನೀಗ ನೋಡಿ ಕುದೀತಾ ಬಂತು. ಕಾಳನ್ನು ಹಾಕಿ ಫ್ರೈ ಮಾಡಿದ್ದೀನಿ, ಹಾಗಲಕಾಯಿ ಮತ್ತು ಕಾಳನ್ನು ಹಾಕಿ ಫ್ರೈ ಮಾಡಿದ್ದೀನಿ. ಅಷ್ಟರಲ್ಲಿ ಈಗ ರವೆ ಹಾಕ್ಬಿಡೋಣ ಅಂತೇಳ್ಬಿಟ್ಟು ಇಲ್ಲಿ ರವೆ ವಿಡಿಯೋ ಇಡ್ತಿದ್ದೀನಿ. ಸೊ ಕುದೀತಾ ಇದ್ದಾಗ ಈ ರೀತಿ ತಿರುಗಿಸ್ತಾ ಇರಬೇಕು, ನಿಧಾನವಾಗಿ ರವೆನ ಹಾಕ್ತಾ ಈ ರೀತಿಯಾಗಿ ತಿರುಗಿಸ್ತಾ ಇರಬೇಕು. ಗಂಟಾಗದೇ ಇರೋ ಥರ ನೋಡಿಕೊಂಡು ಈ ರೀತಿಯಾಗಿ ನಿಧಾನವಾಗಿ ತಿರುಗಿಸ್ತಾ ಇರಬೇಕು. ಲೋ ಫ್ಲೇಮ್ ಇಟ್ಕೊಂಡಿದ್ದೀನಿ, ಹೈ ಫ್ಲೇಮ್ ಇಟ್ಕೊಂಡಿಲ್ಲ, ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ. ಹೈ ಫ್ಲೇಮ್ ಇಟ್ಕೊಂಬಿಟ್ರೆ ಸೀದೋಗ್ಬಿಡುತ್ತೆ. ಚೆನ್ನಾಗಿ ಬೇಯಬೇಕಂದ್ರೆ ನಾವೊಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಮಾಡಿದ ನಂತರ ಇದನ್ನು ಮುಚ್ಚಿಟ್ಬಿಟ್ಟು ಬೇಯಿಸ್ತೀನಿ ನಾನು. ಮುಚ್ಚಿಟ್ಬಿಟ್ಟು ಬೇಯಿಸೋದ್ರಿಂದ ಚೆನ್ನಾಗಿ ಉಪ್ಪಿಟ್ಟು ಅರಳುತ್ತೆ, ಅಂದರೆ ಗಟ್ಟಿ ಇರಲ್ಲ, ಚೆನ್ನಾಗಿ ಅರಳುತ್ತೆ. ಸೊ ಇದು ಉಪ್ಪಿಟ್ಟನ್ನ ಮುಚ್ಚಿಟ್ಟು ಬೇಯಿಸ್ತಾ ಇದ್ದೀನಿ, ನೋಡ್ಬೋದು. ಅಷ್ಟರಲ್ಲಿ ಹಾಗಲಕಾಯಿ ಕಡಲೆಕಾಳು ಕೂಡ ಹಾಕಿದ್ದೆ, ಅದನ್ನು ಚೆನ್ನಾಗಿ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಒಂದು 6-7 ನಿಮಿಷ ನಾವು ಲೋ ಫ್ಲೇಮಲ್ಲಿಟ್ಟರೆ ಚೆನ್ನಾಗಿ ಉಪ್ಪಿಟ್ಟು ಅರಳ್ಕೊಂಡಿರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಅರಳ್ಕೊಂಡಿದೆ. ಚೆನ್ನಾಗಿ ರೀತಿಯಾಗಿ ಕೈ ಆಡಿಸ್ತಾ ಇದ್ದೀನಿ. ಜಾಸ್ತಿ ವೆಜಿಟೇಬಲ್ಸ್ ಹಾಕ್ಕೊಂಡ್ರೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೀವು ಇನ್ನೂ ಬೇಕಿದ್ರೆ ಜಾಸ್ತಿ ವೆಜಿಟೇಬಲ್ಸ್ನ ಹಾಕ್ಕೋಬೋದು. ಸೊ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಆಯಿತು. ಒಳ್ಳೆ ಫ್ಲೇವರ್ ಕೂಡ ಚೆನ್ನಾಗಿ ಬರ್ತಾಯಿದೆ ಉಪ್ಪಿಟ್ಟು. ಸೊ ಉಪ್ಪಿಟ್ಟು ಇಷ್ಟಪಡಲ್ಲ ಮಕ್ಕಳು ಅನ್ನೋರಿಗೂ ಕೂಡ ಇಷ್ಟ ಆಗುತ್ತೆ ಈ ರೀತಿಯಾಗಿ ಮಾಡಿಕೊಂಡ್ರೆ. ಈಗ ನಾನು ಸ್ಟವ್ ಆಫ್ ಮಾಡಿದೆ. ಉಪ್ಪಿಟ್ಟಂತೂ ರೆಡಿ ಆಯಿತು. ಹಾಗೆಯೇ ಸ್ವಲ್ಪ ಟೊಮೆಟೊ ಎಲ್ಲ ಹಾಕಿ ನಾನು ಹಾಗಲಕಾಯಿ ಕೂಡ ವಿಷಲ್ ಬರ್ಸ್ತಾ ಇದ್ದೀನಿ.
ಫ್ರೆಂಡ್ಸ್, ಇದು ನಮ್ಮ ಅತ್ತೆಗೆ ಉಪ್ಪಿಟ್ಟನ್ನು ಬಾಕ್ಸಲ್ಲಿ ಹಾಕ್ಕೊಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಉಪ್ಪಿಟ್ಟನ್ನು ಈಗ ಬಾಕ್ಸಲ್ಲಿ ಹಾಕಿದ್ದೀನಿ ನಾನು. ಫ್ರೆಂಡ್ಸ್, ಹಾಗೆಯೇ ಈ ರೀತಿ ಉಪ್ಪಿಟ್ಟು ಯಾರು ಮಾಡ್ತೀರಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಹಾಗಲಕಾಯಿ ಪಲ್ಯಕ್ಕೆ ನಾನು ಅಷ್ಟರಲ್ಲಿ ಸ್ವಲ್ಪ ಬೆಲ್ಲ ಮತ್ತು ಟೊಮೆಟೊ ಎರಡೂ ಹಾಕಿ ವಿಷಲ್ ಹಾಕ್ಸಿದ್ದೆ. ಸೊ ನೋಡಿದ್ರಲ್ಲ, ಎಮ್ಮೆ ಹಾಗಲಕಾಯಿ ಪಲ್ಯ ಅಂತೂ ರೆಡಿಯಾಗಿದೆ. ಸೊ ಯಾರಿಗೆಲ್ಲ ಹಾಗಲಕಾಯಿ ಪಲ್ಯ ಇಷ್ಟ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ಇನ್ನೂ ಆಗಿಲ್ಲ. ಬ್ರೇಕ್ಫಾಸ್ಟ್ ಮಾಡಿದ್ರಾಯಿತು. ಎಲ್ಲ ರೆಡಿಯಾಗಿದೆ. ಹಾಗಲಕಾಯಿ ಪಲ್ಯ ರೆಡಿ, ಉಪ್ಪಿಟ್ಟು ರೆಡಿ. ಗಂಟೆ 9:50 ಆಗ್ತಾ ಬಂತು. ತನುದು ಸ್ನಾನ ಎಲ್ಲ ಆಯಿತು. ತನು, ದೇವ್ರಿಗೋಗಿ ಕೈ ಮುಗಿದು ಬರೋಗು. ತನು ಸ್ನಾನ ಎಲ್ಲ ಆಯಿತು. ತನುಗೆ ಉಪ್ಪಿಟ್ಟು ಬೇಡ ಅಂತೆ. ಸೊ ಉಪ್ಪಿಟ್ಟು ಮಾಡಿದಾಗ ಯಾವಾಗಲೂ ತನು ತಿನ್ನೋದೇ ಇಲ್ಲ, ಬೇಡ ಅಂತಾಳೆ. ಹಂಗಾಗಿ ದೋಸೆ ಮಾಡ್ತಾಯಿದ್ದೀನಿ. ದೋಸೆ ಹಿಟ್ಟು ನೆನ್ನೆ ಮಾಡಿದ್ದೇನೆ. ಸೊ ಒಂದು ಸಲ ಮಾಡಿದ್ರೆ 2 ದಿನ ಬರುತ್ತೆ. ತನುಗೆ ಹಾಗಲಕಾಯಿ ಪಲ್ಯ ಜೊತೆ ದೋಸೆ, ನಾವು ಉಪ್ಪಿಟ್ಟು. ಸೊ ಬೆಳಗ್ಗೆನೇ ಉಪ್ಪಿಟ್ಟು ಮಾಡಿದೆ, ತಣ್ಣ ಆಗಿದೆ. ತನು ರೆಡಿ ಆಗಿರಲಿಲ್ಲ, ಹಂಗಾಗಿ ಉಪ್ಪಿಟ್ಟನ್ನು ತಿಂದಿಲ್ಲ ಇನ್ನೂ. ಸೊ ಇವಾಗ ತಿನ್ನಬೇಕು. ನನ್ನ ಹಸ್ಬೆಂಡ್ ಇನ್ನೂ ಕೂಡ ಬ್ರೇಕ್ಫಾಸ್ಟಿಗೆ ಬಂದಿಲ್ಲ. ಓಕೆ ಫ್ರೆಂಡ್ಸ್, ತನುಗೆ 2 ದೋಸೆ ಹಾಕ್ಬಿಡ್ತೀನಿ. ಫ್ರೆಂಡ್ಸ್, ತನು ಮತ್ತು ನಾನು ಇಬ್ಬರೂ ಈಗ ಬ್ರೇಕ್ಫಾಸ್ಟ್ ಹಾಕ್ಕೊಂಡಿದ್ದೀವಿ. ಸೊ ನೋಡ್ಬೋದು. ಹಾಗೆಯೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಕಮೆಂಟ್ಸಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತೆ ಮುಂದಿನ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ.